ತಂತ್ರಜ್ಞಾನಗಳಿಗೆ ಉತ್ತೇಜನ ಮತ್ತು ರಾಜ್ಯಾದ್ಯಂತ ಹೂಡಿಕೆಯನ್ನು ಪ್ರೋತ್ಸಾಹಿಸಲು ಪೂರಕವಾಗಿದೆ. ಡಾಕ್ಟರ್ ಸಿ ರಾಮಚಂದ್ರ ಕ್ಯಾನ್ಸರ್ ತಜ್ಞರು ಅವರು ಹೇಳಿರೋದು, ಒಟ್ಟಾರೆ ಉತ್ತಮ ಬಜೆಟ್ ಮಂಡಿಸಿದ್ದಾರೆ ಹಾಗೂ ತಾಯಂದಿರ ಹಾಗೂ ಮಕ್ಕಳ ಮರಣ ಪ್ರಮಾಣ ತಗ್ಗಿಸಲು ಕ್ರಮ ವಹಿಸಿದ್ದಾರೆ. ಸುದರ್ಶನ್ ಬಲ್ಲಾಳ್ ಮಣಿಪಾಲ್ ಅಧ್ಯಕ್ಷರು, ಆಸ್ಪತ್ರೆ ಅಧ್ಯಕ್ಷರು, ಅವರು ಹೇಳಿರೋದು, ಈ ಬಜೆಟ್ ಆರೋಗ್ಯ ರಕ್ಷಣಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಪೂರಕವಾಗಿದೆ. ಮೂಲಸೌಕರ್ಯಕ್ಕೆ ಒತ್ತು ನೀಡುವ ಜೊತೆಗೆ ತಾಯಂದಿರ ಮರಣ ಪ್ರಮಾಣ ತಡೆಗಟ್ಟುವ ಕ್ರಮದಿಂದ ಮರಣ ಪ್ರಮಾಣ ದರ ಶೇಕಡಾ 24% ಇಳಿಕೆ ಮಾಡಿರುವುದು ಸಾರ್ವಜನಿಕ ಆರೋಗ್ಯ ಯೋಜನೆಗೆ ನೀಡಿರುವ ಕಾಳಜಿಯನ್ನು ಪ್ರತಿಬಿಂಬಿಸುತ್ತದೆ. ಆರೋಗ್ಯ ಕ್ಷೇತ್ರದ ಬಲವರ್ಧನೆಗೆ ತೆಗೆದುಕೊಂಡಿರುವ ಉಪಕ್ರಮಗಳು ಸ್ವಾಗತಾರ್ಹ. ಮೂಲಸೌಕರ್ಯ ವಿಸ್ತರಣೆ ಮತ್ತು ಡಿಜಿಟಲ್ ರೂಪಾಂತರದ ಮೇಲೆ ಒತ್ತು ನೀಡಲಾಗಿದೆ. ಡಾಕ್ಟರ್ ಸುದರ್ಶನ್ ಬಲ್ಲಾಳ್. ಆಮೇಲೆ ಸಂಪತ್ ರಾಮನ್, ಇವರು FKCCI ಮಾಜಿ ಅಧ್ಯಕ್ಷರು ಮತ್ತು ಈಗ ಸಲಹೆಗಾರರಾಗಿದ್ದಾರೆ. ಇವರೇನಂತ ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರ ಬಜೆಟ್ನಲ್ಲಿ GI ಮತ್ತು AI ಸಂಯೋಜನೆಗೊಂಡಿದೆ. ಆ ಮೂಲಕ ಹೊಸ ಅಭಿವೃದ್ಧಿಗೆ ದೃಷ್ಟಿಕೋನವನ್ನು ನಕಾರಾತ್ಮಕವಾಗಿ ನೋಡುವ ಮನಸ್ಥಿತಿಗೆ ಉತ್ತರ ನೀಡುವುದರ ಜೊತೆಗೆ ನಿರುದ್ಯೋಗ ಸಮಸ್ಯೆ ನಿವಾರಿಸುವ ಕೆಲಸ ಮಾಡಿದ್ದಾರೆ. ಆಮೇಲೆ ಅನಂತೇಶ್ ಪ್ರಭು ಮಾಜಿ ಅಧ್ಯಕ್ಷರು KCCI, ಅವರು ಏನು ಹೇಳ್ತಾರೆ, ಸಮಗ್ರ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿ ಯೋಜನೆ ಕೈಗೆತ್ತಿಕೊಂಡಿರುವುದು ಶ್ಲಾಘನೀಯ. ಮೀನುಗಾರಿಕೆ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಿದ್ದು, ಮೀನುಗಾರರ ಕಿಟ್ಗಳಿಗೆ ಹೆಚ್ಚುವರಿ ಅನುದಾನ, ಮಂಗಳೂರು ಮೀನುಗಾರಿಕಾ ಕಾಲೇಜಿನಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಸ್ಥಾಪನೆ ಹಾಗೂ ಮತ್ಸ್ಯದರ್ಶಿನಿ ಕೇಂದ್ರಗಳ ವಿಸ್ತರಣೆ ಆಶಾದಾಯಕ ಬೆಳವಣಿಗೆ. ಇವರು ಹೇಳಿದರು. ಸೊ ಇನ್ನೂ ಅನೇಕ ಜನ ಮಾತಾಡಿದ್ದಾರೆ, ಟೀಕೆನೂ ಮಾಡಿದ್ದಾರೆ. ಕೆಲವರು ಸ್ವಾಗತ ಮಾಡಿದ್ದಾರೆ, ವಿಮರ್ಶೆ ಮಾಡಿದ್ದಾರೆ, ಕೆಲವರು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ, ಈ ರಾಜ್ಯದ ಜನತೆಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ನಿಮಗೂ ಅಭಿನಂದನೆಗಳು, ಯಾಕಂದರೆ ನೀವು ಟೀಕೆ ಮಾಡಿದ್ದೀರಲ್ಲ, ಅದರಿಂದ ಅಭಿನಂದನೆಗಳು. ಡೆಮಾಕ್ರಸಿನಲ್ಲಿ ಇರೋದೇ ಅವೆಲ್ಲ. ಎಲ್ಲ ಟೀಕೆಗಳು ಇರ್ತವೆ, ಪ್ರಶಂಸೆಗಳು ಇರ್ತವೆ, ಸಲಹೆಗಳು ಇರ್ತವೆ, ಸ್ವಾಗತಗಳು ಇರ್ತವೆ, ಸ್ವಾಗತ ಇಲ್ಲದೇ ಇರ್ತಕ್ಕಂಥವು ಇರ್ತವೆ. ಆಮೇಲೆ ಬಜೆಟ್ನ ನೀವೆಲ್ಲ ಮಾತಾಡಿದ್ದೀರಲ್ಲ, ನೀವೆಲ್ಲ ಅದಕ್ಕೆಲ್ಲ ಉತ್ತರ ಕೊಡೋದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಮೂಲಭೂತವಾದಂಥ ಬಜೆಟಿನ ಮೂಲಭೂತವಾದಂಥ ವಿಚಾರಗಳಿಗೆ ನಿಮಗೆ ಸದನಕ್ಕೆ ತಿಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ನಮ್ಮದು ಈ ವರ್ಷದ ಬಜೆಟ್ ಗಾತ್ರ ಅಂದರೆ 2026-27 ಆಯವ್ಯಯ 4,48,004 ಕೋಟಿ. 4,48,004 ಕೋಟಿ. 25-26ರಲ್ಲಿ ಎಷ್ಟಿತ್ತು ಬಜೆಟು ಅಂತಂದರೆ 4,09,549 ಕೋಟಿ.
ಇದರಲ್ಲಿ ಬೆಳವಣಿಗೆ ಎಷ್ಟಾಗಿದೆ ಅಂತಂದರೆ 9.4 ಬೆಳವಣಿಗೆ 9.4 ಅಂದರೆ 38,455 ಕೋಟಿ ರೂಪಾಯಿಗಳು ಹೆಚ್ಚಾಗಿದೆ. ಸಾಲ ತಗೊಂಡಿರೋದು ಎಷ್ಟು ನಾವು? 1,32,000 ಕೋಟಿ. ಬಜೆಟ್ ಗಾತ್ರ ಎಷ್ಟು? 4,48,004 ಕೋಟಿ. ಅಂದರೆ ಸಾಲದಿಂದಲೇ ಬಜೆಟನ್ನು ಮಾಡಿಲ್ಲ, ಸಾಲದಿಂದಲೇ ಬಜೆಟ್ ಮಾಡಿಲ್ಲ. 4,48,004 ಕೋಟಿ ಸಾಲ ತಗೊಂಡಿರೋದು ಈ ವರ್ಷ, ಅಂದರೆ ಮುಂದಿನ ವರ್ಷ 26-27ಕ್ಕೆ 1,32,000 ಕೋಟಿ. ನಾನು ಬರ್ತೀನಿ ಆಮೇಲೆ. ನೀವೆಷ್ಟು ಮಾಡಿದ್ರಿ, ನಾವೆಷ್ಟು ಮಾಡಿದ್ದು? 4 ವರ್ಷದಲ್ಲಿ ನೀವು ಅಧಿಕಾರದಲ್ಲಿದ್ದರಲ್ಲ, ನಿಮ್ಮ ಕಾಲದಲ್ಲಿ ಎಷ್ಟು ಸಾಲ ಮಾಡಿದ್ರು, ನಾವು ಎಷ್ಟು ಮಾಡಿದ್ದೀವಿ ಸಾಲ, ಎಷ್ಟು ಪರ್ಸೆಂಟ್ ಮಾಡಿದ್ದೀವಿ, ನೀವೆಷ್ಟು ಪರ್ಸೆಂಟ್ ಮಾಡಿದ್ರಿ? ಅದಕ್ಕೆ ಬರ್ತೀನಿ ಆಮೇಲೆ. ಆಮೇಲೆ ಕೇಂದ್ರ ಸರ್ಕಾರದ್ದು ಎಷ್ಟು ಗ್ರೋತ್ ಆಗಿರೋದು? 25-26ಕ್ಕೆ ಹೋಲಿಕೆ ಮಾಡಿದ್ರೆ ಕೇಂದ್ರ ಸರ್ಕಾರದ್ದು 5.6%, ನಮ್ಮದು 9.4%. ಕೇಂದ್ರ ಸರ್ಕಾರದ್ದು 5.6%. ಯಾವ್ದು ಜಾಸ್ತಿ? ಕೇಂದ್ರದ, ರಾಜ್ಯದ? ಹೋದ ವರ್ಷ ಅಂದರೆ ಈ ವರ್ಷ ಕರೆಂಟ್ ಇಯರ್ನಲ್ಲಿ 50,65,000 ಕೋಟಿ ಕೇಂದ್ರ ಸರ್ಕಾರ ಮಂಡಿಸಿತ್ತು. 50,65,000 ಕೋಟಿ ಮಂಡಿಸಿತ್ತು. 26-27ಕ್ಕೆ ಮಂಡಿಸಿರ್ತಕ್ಕಂಥ ಬಜೆಟು 53,47,000 ಕೋಟಿ. $53,47,000 ಕೋಟಿ ಅಂದರೆ ಬರೀ 5.6% ಗ್ರೋತ್. ಸಾಲ ಎಷ್ಟು ಮಾಡಿದ್ದಾರೆ ಗೊತ್ತಾ ಕೇಂದ್ರ ಸರ್ಕಾರದವರು? 16,96,000 ಕೋಟಿ. $16,96,000 ಕೋಟಿ, ಸುಮಾರು 17 ಲಕ್ಷ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚಿತವಾಗಿ 2014 ಮಾರ್ಚ್ ಸಾಲ ಎಷ್ಟಿತ್ತು ಗೊತ್ತಾ? 53,11,000 ಕೋಟಿ. 53,11,000 ಕೋಟಿ. ಇದು ಅಕ್ಯುಮುಲೇಟ್ ಆಗಿ ಬಂದಿದ್ದದು ಸ್ವಾತಂತ್ರ್ಯ ಬಂತವಿಂದ ಅಲ್ಲಿವರೆಗೆ 53,11,000 ಕೋಟಿ. ಆಮೇಲೆ ಇವ್ರು ಬಂದ ಮೇಲೆ 11 ವರ್ಷದಲ್ಲಿ ಇವ್ರು ಬಂದ ಮೇಲೆ ಸಾಲ 218 ಲಕ್ಷ ಕೋಟಿಗೂ ಹೆಚ್ಚು. ಎರಡು 218 ಲಕ್ಷ ಕೋಟಿ
ಸಾಲ ನಮ್ಮ ದೇಶದ ಮೇಲೆ ಇರ್ತಕ್ಕಂಥ ಸಾಲ ಅಂದರೆ ಇವರು ಜಾಸ್ತಿ ಮಾಡಿರ್ತದೆ ಎಷ್ಟು 11 ವರ್ಷದಲ್ಲಿ ಅಂತಂದರೆ 165 ಲಕ್ಷ ಕೋಟಿ. $165 ಲಕ್ಷ ಕೋಟಿ. ಇಷ್ಟು ಸಾಲ ಮಾಡಿದ್ದಾರೆ. ಈಗ ಪಕ್ಕದ ರಾಜ್ಯಗಳನ್ನೆಲ್ಲ ನೋಡೋಣ, ಅವರು ಸಾಲ ಮಾಡದೆ ಮಾಡಿದಾರ. ನಾನು ಸಾಲ ಮಾಡೋದು ತಪ್ಪು ಅಂತ ಹೇಳಲ್ಲ, ಆದರೆ ಸಾಲ ಮಿತಿ ಒಳಗಡೆ ಇರಬೇಕು, ಅದನ್ನು ಜನ ಕಲ್ಯಾಣಕ್ಕೆ ಬಳಸಬೇಕು, ಅಸೆಟ್ ಕ್ರಿಯೇಷನ್ಗೆ ಬಳಸಬೇಕು. ಸಾಲ ಮಾಡೋದು ತಪ್ಪು ಅಂತ ನಾನು ಯಾವತ್ತೂ ಹೇಳಿಲ್ಲ, ಯಾವತ್ತೂ ಸಾಲ ಮಾಡೋದು ತಪ್ಪು ಅಂತ ಹೇಳಿಲ್ಲ. ಆದರೆ ನಾವು 2002ರಲ್ಲಿ ಒಂದು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಅಂತ ಮಾಡ್ಕೊಂಡಿದ್ದೀವಿ. ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ 2002ನೇ ಇಸ್ವಿನಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಅಂತ ಮಾಡಿದ್ದೀವಿ. ಡಿಫಿಸಿಟ್ ಬಜೆಟ್ ಡಿಫಿಸಿಟ್ ಬಜೆಟ್ ಡಿಫಿಸಿಟ್ ಬಜೆಟ್ ಅಂತ ಹೇಳೋದಲ್ಲ, ರೆವಿನ್ಯೂ ಡಿಫಿಸಿಟ್ ಅಷ್ಟೇನೆ. ರೆವಿನ್ಯೂ ಡಿಫಿಸಿಟ್, ನಾಟ್ ಡಿಫಿಸಿಟ್ ಬಜೆಟ್. ರೆವಿನ್ಯೂ ಡಿಫಿಸಿಟ್, ಫಿಸ್ಕಲ್ ಡಿಫಿಸಿಟ್ ಅಂಡ್ ಟೋಟಲ್ ಲಿಯಾಬಿಲಿಟಿ ಆಫ್ ದಿ ಸ್ಟೇಟ್ ಎಷ್ಟಿರಬೇಕು ಅಂತ ಹೇಳಿದ್ದಾರೆ. ಎಲ್ಲಕ್ಕೂ ಡಿಫಿಸಿಟ್ ಬಜೆಟ್ ಡಿಫಿಸಿಟ್ ಬಜೆಟ್ ಡಿಫಿಸಿಟ್ ಬಜೆಟ್ ಅಂತ ಹೇಳೋದು. ಇಟ್ಸ್ ಎ ಫ್ಯಾಕ್ಟ್ ದಟ್ ರೆವಿನ್ಯೂ ಸರ್ಪ್ಲಸ್ ಇಲ್ಲ, ರೆವಿನ್ಯೂ ಡಿಫಿಸಿಟ್ ಇದೆ. ಎಷ್ಟಿದೆ ರೆವಿನ್ಯೂ ಡಿಫಿಸಿಟು? 22,957 ಕೋಟಿ. $22,957 ನಾವು 4 ವರ್ಷದಲ್ಲೂ ಡಿಫಿಸಿಟ್ ಬಜೆಟ್ ಆಗಿದೆ, ನಿಜ, ಒಪ್ಕೊಳ್ತೀನಿ ಅದನ್ನು. ಡಿಫಿಸಿಟ್ ಬಜೆಟ್ ಆಗಿದೆ. ಡಿಫಿಸಿಟ್ ಬಜೆಟ್ ಅಲ್ಲ, ರೆವಿನ್ಯೂ ಡಿಫಿಸಿಟ್ ಆಗಿದೆ. ರೆವಿನ್ಯೂ ಡಿಫಿಸಿಟ್ ಆಗಿದೆ, ರೆವಿನ್ಯೂ ಸರ್ಪ್ಲಸ್ ಇಲ್ಲ 4 ಬಜೆಟ್ನಲ್ಲೂ ಕೂಡ. ಆದರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ನಲ್ಲಿ 3 ಮಾನದಂಡಗಳನ್ನು ಹೇಳಿದ್ದಾರೆ. ಒಂದು, ರಾಜ್ಯದ ಆರ್ಥಿಕತೆ ಚೆನ್ನಾಗಿದೆ, ಆರೋಗ್ಯಕರವಾಗಿದೆ ಅಂತ ಹೇಳಬೇಕಾದ್ರೆ 3 ಮಾನದಂಡಗಳನ್ನು ಫುಲ್ಫಿಲ್ ಮಾಡಬೇಕು. ಆ 3 ಮಾನದಂಡಗಳೇನಪ್ಪ ಅಂತಂದರೆ, ಒಂದು ಫಿಸ್ಕಲ್ ಡಿಫಿಸಿಟ್ ಇರೋದು. ಫಿಸ್ಕಲ್ ಡಿಫಿಸಿಟ್ 3% ಒಳಗಡೆ ಇರಬೇಕು. ಫಿಸ್ಕಲ್ ಡಿಫಿಸಿಟ್ 3% ಒಳಗಡೆ ಇರಬೇಕು. ಟೋಟಲ್ ಲಿಯಾಬಿಲಿಟಿ, ಸಾಲ, GSDPಯ 25% ಒಳಗಡೆ ಇರಬೇಕು. ನಿಮಗೆ ಈ ರಾಜ್ಯದ GSDP ಗೊತ್ತಾ? ಅದು ಗೊತ್ತಿಲ್ಲ, ಅದು ಯಾರು ಹೇಳ್ಕೊಟ್ಟಿಲ್ಲ ಅದು ನಾನು. ಎಲ್ಲ ಕೇಳ್ತೀರಿ, ಸದನದಲ್ಲಿ ರೆಕಾರ್ಡ್ ಆಗುತ್ತೆ, ಕೇಳ್ತೀರಿ. 33,05,500 ಕೋಟಿ. ಅದು ಪ್ರತಿ ವರ್ಷ ಹೆಚ್ಚಾಗ್ತಾ ಹೋಗ್ತದೆ. 33,05,500 ಕೋಟಿ. ಅದರಲ್ಲಿ 25% ಇರಬೇಕು ಸಾಲ. ಈ ಪ್ರತಿ ವರ್ಷ
ಜಿ ಡಿ ಪಿ ಗ್ರೋತ್ ಆಗುತ್ತಲೇ ಇರ್ತದೆ, ಸಾಲದ ಗ್ರೋತ್ ಆಗ್ತಾ ಇರ್ತದೆ. ಆಮೇಲೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿ ನೋಡೋಣ. ನಮ್ಮ ರಾಜ್ಯ ಬೇರೆ ರಾಜ್ಯಗಳಲ್ಲಿ ಏನಿದೆ, ಮಹಾರಾಷ್ಟ್ರದಲ್ಲಿ ಏನಿದೆ, ತಮಿಳುನಾಡಿನಲ್ಲಿ ಏನಿದೆ, ಆಂಧ್ರದಲ್ಲಿ ಏನಿದೆ, ಕೇರಳದಲ್ಲಿ ಏನಿದೆ ನೋಡೋಣ. ಪಕ್ಕದ ರಾಜ್ಯಗಳನ್ನೇ ನೋಡೋಣ, ದಕ್ಷಿಣ ಭಾರತದ ರಾಜ್ಯಗಳನ್ನೇ ನೋಡೋಣ. ಕರ್ನಾಟಕದಲ್ಲಿ 4,48,004 ಕೋಟಿ ಬಜೆಟ್ ಗಾತ್ರ. ವಿತ್ತೀಯ ಕೊರತೆ 97,449. ನಮ್ಮದು 2.95. ಅದಕ್ಕೂ ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಬಾರ್ಡರ್ನಲ್ಲಿದೆ. ಪ್ರತಿ ವರ್ಷ ಜಿ ಡಿ ಪಿಗೆ ಜಾಸ್ತಿ ಆಗಲ್ವಾ? ಅದು ಫಿಕ್ಸೆಡ್ ಆಗಿರ್ತದ. ಪ್ರತಿ ವರ್ಷವೂ ರಾಜ್ಯದ ಆಸ್ತಿ ಬೆಳವಣಿಗೆ ಆಗ್ತದೆ, ಅದ್ರ ಗಾತ್ರನೂ ಕೂಡ ಜಾಸ್ತಿ ಆಗ್ತದೆ. ಆದ್ದರಿಂದ ಮಾನ್ಯ ಅಧ್ಯಕ್ಷರೇ, ಕೇರಳದಲ್ಲಿ ಅದು CPI ಗೌರ್ಮೆಂಟು, ಅಲ್ಲಿ ಎಷ್ಟಿದೆ ಅಂತಂದರೆ, ಅಲ್ಲಿ ಬಜೆಟ್ ಗಾತ್ರ 2,39,700 ಕೋಟಿ. ವಿತ್ತೀಯ ಕೊರತೆ 55,420 ಕೋಟಿ. ಅಲ್ಲಿ ವಿತ್ತೀಯ ಕೊರತೆ ಎಷ್ಟಿದೆಯಪ್ಪ? ನಮ್ಮದು 2.95 ಇದ್ದರೆ ಅವ್ರದ್ದು ಮುಂದಿನ ವರ್ಷಕ್ಕೆ 3.4%. 3.4%. ತಮಿಳುನಾಡು 4,67,264 ಕೋಟಿ ಬಜೆಟ್ ಗಾತ್ರ. ವಿತ್ತೀಯ ಕೊರತೆ ಎಷ್ಟಾಗಿದೆ ಅಲ್ಲಿ ಅಂತಂದರೆ 1,21,949 ಕೋಟಿ. ಆಮೇಲೆ ಪರ್ಸೆಂಟೇಜ್ ವೈಸು ಎಷ್ಟಾಗಿದೆ ಅಂದರೆ 3%. ಆಂಧ್ರ ಪ್ರದೇಶ ಬಜೆಟ್ ಗಾತ್ರ 3,32,205 ಕೋಟಿ. ವಿತ್ತೀಯ ಕೊರತೆ 7,75,858 ಕೋಟಿ. ಅಂದರೆ ಪರ್ಸೆಂಟ್ ವೈಸು GSTPಗೆ ಎಷ್ಟು ಎದುರಾಗಿದೆ ಅಂತಂದರೆ 3.84. 3.84. ತೆಲಂಗಾಣ ಬಜೆಟ್ ಸೈಜು 3,24,234. ಕೊರತೆ ಫಿಸ್ಕಲ್ ಡಿಫಿಸಿಟು 58,458 ಕೋಟಿ. ಪರ್ಸೆಂಟೇಜ್ ವೈಸ್ 3.28. 3.28. ಮಹಾರಾಷ್ಟ್ರದವರು ಎಷ್ಟು ಮಾಡಿದ್ದಾರೆ ಅಂತಂದರೆ, ಮಹಾರಾಷ್ಟ್ರ ಯಾರು ಪಕ್ಷ, ಯಾವ ಪಕ್ಷ ಇರೋದು ಅಲ್ಲಿ ಅಧಿಕಾರದಲ್ಲಿ? BJP ಅಲ್ಲ. ಅವರ ಬಜೆಟ್ ಗಾತ್ರ 8,33,993. ಅವರೆಷ್ಟು ಕೊರತೆ ಇದೆ ಅಂತಂದರೆ 1,50,491. ಅವ್ರದ್ದು GST ಎಷ್ಟಾಗಿದೆ ಅಂತಂದರೆ 2.8. ಅಂದರೆ ಪರಿಷ್ಕರಣೆಯಲ್ಲಿ 3 ಆಗಿದೆ. ಪರಿಷ್ಕರಣೆಯಲ್ಲಿ 3% ಆಗಿದೆ.
ಕೇಂದ್ರದ್ದು 53,47,315 ಕೋಟಿ ಬಜೆಟ್ ಗಾತ್ರ. ಕೊರತೆಯಾಗಿರೋದು 16,95,769 ಕೋಟಿ. 16,95,769 ಕೋಟಿ. GSDPಗೆ ಪ್ರಮಾಣ ಶೇಕಡ ಪ್ರಮಾಣ ಎಷ್ಟಿದೆಯಪ್ಪ ಅಂದರೆ 4.3. ನಿರ್ಮಲಾ ಸೀತಾರಾಮನ್ ಅವರೇ ಹೇಳಿರೋದು ಬಜೆಟ್ನಲ್ಲಿ 4.3. 16ನೇ ಹಣಕಾಸಿನ ಆಯೋಗ ಏನು ಹೇಳಿದೆ ಅಂತಂದರೆ, ಈಗ ಜಾರಿ ಬರ್ತದೆ 1/4/2026ರಿಂದ ಜಾರಿ ಬರ್ತದೆ. ಅವ್ರು ಏನಂತ ಹೇಳಿದ್ದಾರೆ ಅಂತಂದರೆ 3% ಇರ್ಬೋದು, ವಿತ್ತೀಯ ಕೊರತೆ 3% ಇರ್ಬೋದು. ಕೇಂದ್ರಕ್ಕೆ ಹೇಳಂತ ಹೇಳಿದ್ದಾರೆ ಅಂತಂದರೆ 4.2% ಇರ್ಬೋದು. 4.3 ಕಮ್ಮಿನೋ ಜಾಸ್ತಿನೋ? 4.3 16ನೇ ಹಣಕಾಸಿನ ಆಯೋಗ ಹೇಳಿರೋದು. ಆಮೇಲೆ ನೀವು ಎಲ್ಲ ನೋಡಿದ್ರಿ, ಎಲ್ಲ ರಾಜ್ಯಗಳನ್ನೆಲ್ಲ ಪಕ್ಕದ ರಾಜ್ಯಗಳನ್ನೆಲ್ಲ ನೋಡಿದ್ರಾಗ ನಾವೇನೇ ಕಡಿಮೆ ಇದ್ದೀವಿ. ಪಕ್ಕದ ತಮಿಳುನಾಡು, ಕೇರಳ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಇವೆಲ್ಲ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲ ಮೂರಿದೆ. ಹೌದು, ಅದು ಪರಿಷ್ಕರಣೆ ಇದೆಯಲ್ಲ, ಪರಿಷ್ಕರಣೆಯಲ್ಲಿ 3 ಆಗ್ಬಿಟ್ಟಿದೆ. ಭಾಳ ಸಂತೋಷ. ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ. ಆದರೆ 3% ಒಳಗಡೆ ಇಲ್ಲ. ಕೇಂದ್ರದವರು 4.3% ಇದೆ. 4.3. 4 ಎಷ್ಟು ಇರಬೇಕಾಗಿತ್ತು? 4.2 ಇರಬೇಕಾಗಿತ್ತು. 0.1%. 0.1% ಅಂದರೆ ಎಷ್ಟು ಆಗ್ಬಿಡ್ತದೆ? ಇದು ರೆವಿನ್ಯೂ ಎಷ್ಟಾಗ್ತದೆ ಅಂತಂದರೆ 16,95,769 ಕೋಟಿ. ಹೌದಮ್ಮ, 140 ಕೋಟಿ. ನಮ್ಮ ದೇಶದ ಜನಸಂಖ್ಯೆ ಗೊತ್ತಿಲ್ಲ ನನಗೆ. ಸಪೋರ್ಟ್ ಫ್ಲಕ್ಚುಯೇಷನ್ ಆಗಲ್ಲ. ಇಲ್ಲ, ಹೇಳಿದ್ದು ಕಂಪೇರ್ ಮಾಡೋದು. ಯಾಕಂತಂದರೆ ನಾವು ಪಕ್ಕದ ರಾಜ್ಯಗಳಿಗಿಂತ ದಕ್ಷಿಣ ಭಾರತದಲ್ಲಿ, ಆಮೇಲೆ ನೀವು ಇತ್ತೀಚೆಗೆ 19/3/2026 ಒಂದು ಡೆಕ್ಕನ್ ಹೆರಾಲ್ಡ್ನಲ್ಲಿ ಒಂದು ಆರ್ಟಿಕಲ್ ಬಂದಿದೆ. ನೀವು ನೋಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ ನಾನು. ಬಜೆಟ್ ಆಗಿ ನಡೀತಾ ಇರೋದ್ರಿಂದ ಅಲ್ಲಿದೆಯಾ? ಏನಂತ ಇದೆ ಅಲ್ಲಿ? ಸಾಲದ ಬಡ್ಡಿ 3,08,000 ಕೋಟಿ. ಪ್ರಜಾವಾಣಿ. ಹೌದಾ? ಇಂಗ್ಲಿಷು ಕನ್ನಡ. ಇಲ್ಲ,
ಇಲ್ಲ ಇದು ಡೆಕನಾರ ಹೇಳಿದು ಈಗ ರಿಪೋರ್ಟ್ ಬಂದಿತ್ತಲ್ಲ ಇಲ್ಲ ಇದು ಡೆಕ್ಕನ್ ಹೆರಾಲ್ಡ್ ಕರ್ನಾಟಕ ಲೀಡ್ಸ್ ಅವ್ರು ಯಾವುದೋ ಬೇರೆ ಊರು ಇದು 19/3/2026 ಕರ್ನಾಟಕ ಲೀಡ್ಸ್ southern states in fueling India's GDP, says report. ಅಂದರೆ ಕರ್ನಾಟಕ ದೇಶದ GDPಗೆ ಸದರ್ನ್ ಸ್ಟೇಟ್ಗಳಲ್ಲಿ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು ಕರ್ನಾಟಕ. ಎಷ್ಟು ಪರ್ಸೆಂಟ್ ಮಾಡ್ತದೆ? 8.5. ನೋಡಿ, ಇವ್ರ ಪ್ರಕಾರ ಕರ್ನಾಟಕ ಲೆಡ್ ವಿತ್ 7.8%. followed by Telangana 7.1%, Andhra Pradesh 6.9%, and Tamil Nadu 6.8%. ನಾವು ಜಾಸ್ತಿ ಇದೀವಲ್ವ? ಸದರ್ನ್ ಸ್ಟೇಟ್ಸ್ನಲ್ಲಿ ನಾವೇನೇ ಜಾಸ್ತಿ ಇದ್ದೀವಿ. ಸೊ ಅದರಿಂದ ಇಲ್ಲ ನಾನು ಈಲ್ಡ್ ಆಗೋದೇ ಇಲ್ಲ. ನೋ ಚಾನ್ಸ್. ಜಗತ್ತಿನ ಫಾಸ್ಟೆಸ್ಟ್ ಗ್ರೋಯಿಂಗ್ ಇಕಾನಮಿ ಇಸ್ ಇಂಡಿಯಾ. ಜಗತ್ತಿನ ಫಾಸ್ಟೆಸ್ಟ್ ಗ್ರೋಯಿಂಗ್ ಇಕಾನಮಿ ಇಸ್ ಇಂಡಿಯಾ. ನೀವು ಬೇರೆ ದೇಶದೊಟ್ಟಿಗೆ ಕಂಪೇರ್ ಮಾಡಿದ್ರೆ GDP 5.6 5.6 ಅಲ್ಲ 7.6. ಅನುಮತಿ ಕೇಳಿ ಮಾತಾಡ್ಬೇಕು. ಏನು ನೀವು ಚಿನ್ನದ ಅಂಗಡಿ ಇಟ್ಕೊಂಡಿರೋರು ಲೆಕ್ಕ ಗೊತ್ತಿರ್ಲೇಬೇಕಲ್ಲ. ಏನ್ ಸರಿ ಇಲ್ಲ ಅಂತ ಹೇಳಿದೀವಿ ಅಷ್ಟೇ. ಅದು ನೀವು ಹೇಳಿದಾಗ ಮಿಸ್ಟೇಕ್ ಆಗಿದೆ. ನಿಮ್ಮ ಹತ್ರ ಇದೆಯಾ ಫಿಗರ್ಸು? ತಗೋಡಪ್ಪ. ಅವ್ರನ್ನ ಯಾಕೆ ಹೇಳ್ತೀಯ? ನಿನ್ನ ಹತ್ರ ಇದೆಯೇನ್ರಿ? ಅದಲ್ಲ ಅದು ಅದಲ್ರಿ. ಸುಮ್ಮನೆ ಯಾವ್ಯಾವ್ದೋ ಹೇಳಕ್ ಹೋಗ್ಬೇಡಿ. ಅಲ್ರಿ, ಭಾರತದ ಎಕಾನಮಿ ವರ್ಲ್ಡ್ ಲಾರ್ಜೆಸ್ಟ್ ಎಕಾನಮಿ ನಮ್ಮ ದೇಶದ್ದು. ಯಾಕೆ ಸಂಖ್ಯೆ ಪಡ್ತೀರಿ? ವರ್ಲ್ಡ್ ಬಿಜೆಪಿ ಎಕಾನಮಿ ವರ್ಲ್ಡ್ ಲಾರ್ಜೆಸ್ಟ್ GDP ಲಾರ್ಜೆಸ್ಟ್ ಸಂಬಂಧ ಏನೈತ್ರಿ? ಸಂಬಂಧ ಏನೈತೆ? ಲಾರ್ಜೆಸ್ಟ್ GDP ಏನ್ ವ್ಯತ್ಯಾಸ ಹೇಳಪ್ಪ? ಏನ್ ವ್ಯತ್ಯಾಸ ಹೇಳಿ ಪ್ಲೀಸ್. ಮುಖ್ಯಮಂತ್ರಿಗಳು ಮಾತಾಡುವಾಗ ನಾವು ಡಿಸ್ಟರ್ಬ್ ಮಾಡಲ್ಲ, ನೀವು ಹೇಳಿ. ಆದರೆ ನಿಮಗೆ ನೋಡಿ ಸಪ್ಲಿಮೆಂಟ್ ಆಗೋದು ಪಕ್ಕದಲ್ಲಿದೆ, ಸಪ್ಲಿಮೆಂಟ್ ಆಗುತ್ತೆ. ನಮಗೆ ಸಪ್ಲಿಮೆಂಟ್ ಇಲ್ಲ. ಯಾಕೆಂತಂದರೆ ನೀವು ಹೇಳಿದ್ದಕ್ಕೆಲ್ಲ ಉತ್ತರ ಕೊಡ್ಬೋದು, ಬಟ್ ನಮ್ಮಲ್ಲಿಲ್ಲ. ಎಲ್ಲ ಈಗ ಗೂಗಲ್ ಮಯ. ಈಗ
ಎಲ್ಲವೂ ಸಿಗುತ್ತೆ, ಬಟ್ ಅದನ್ನ ಇಲ್ಲಿ ಬಳಕೆ ಮಾಡಂಗಿಲ್ಲ. ತಗೊಂಡು ಬಂದು ಇಲ್ಲ ಇಲ್ಲಿ ಬಳಕೆ ಮಾಡಂಗಿಲ್ಲ, ರೂಲ್ ಪ್ರಕಾರ ಮಾಡಂಗಿಲ್ಲ, ಪರವಾಗಿಲ್ಲ. ಆದ್ರೆ ನೀವು ಹೇಳಿ ಅದು ಏನಾಯ್ತು ಸರಿ ನೋಡಿ, ಸತ್ಯ ಸತ್ಯವೇ, ಮಿಥ್ಯ ಮಿಥ್ಯವೇ. ನೀವು ಹೇಳಿ, ನಾವು ಪದೇ ಪದೇ ನಿಮ್ಮನ್ನು ಡಿಸ್ಟರ್ಬ್ ಮಾಡೋದಿಲ್ಲ. ಅಲ್ಲ ಎಲ್ಲ ನೋಡಿ, ನೀವು ಹೇಳಿದ್ರಿ ಪ್ರಜಾವಾಣಿಯಲ್ಲೂ ಬರೆದಿದೆ, ಸಾಲದ ಬಡ್ಡಿಯೇ 3,08,000 ಅಲ್ವಾ? ಅಲ್ಲಲ್ಲ, ಮುಖ್ಯಮಂತ್ರಿಗಳು ಅದೇ ಆದಾಯ ವೃದ್ಧಿಗೆ ಮಧ್ಯದ ದಾರಿ. ಮುಖ್ಯಮಂತ್ರಿಗಳು ಆಯ್ತಾ? GDP ನೋಡಿ, ಎಲ್ಲ ನಿರೀಕ್ಷೆಗಳಿಗೆ ತಣ್ಣೀರು, ನಿರೀಕ್ಷೆಗಳಿಗೆ ತಣ್ಣೀರು. ಇದು ಕೂಡ ಪ್ರಜಾವಾಣಿ, ಇದು ಕೂಡ ಪ್ರಜಾವಾಣಿ. ನಿರೀಕ್ಷೆಗಳಿಗೆ ತಣ್ಣೀರು. ನೋಡಿ, ತಪ್ಪು ಮಾಹಿತಿ ಹೋದ್ರೆ ಹಕ್ಕುಚ್ಯುತಿ ಆಗ್ತದೆ. GDP ನೋಡಿ, ನಾನು ಅಂಕಿಅಂಶಗಳು ತಪ್ಪು ಕೊಡಲ್ಲ. ನೋಡಿ, ನಾನು ತಪ್ಪು ಕೊಡಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಿದ್ದಾರೆ, ನಂದೇನಿಲ್ಲ. ಅವ್ರಿಗೆ ಖುಷಿಯಾಗಲಿ. ಒಂದು ಮಾತು ಹೇಳ್ತೇನೆ, ಒಂದು ಕತೆ, ಸಣ್ಣ ಕತೆ, ಪಾಪ ಇಷ್ಟೊತ್ತು ಮಾತಾಡಿದ್ದಾರೆ. ನೋಡಿ ಮಾನ್ಯ ಸಭಾಪತಿಗಳೇ, ಈ ಶಿವಮೊಗ್ಗ ಪಕ್ಕದಲ್ಲಿ ಮತ್ತೂರು ಅಂತಿದೆ. ಈಗಲೂ ಅಲ್ಲಿ ಆ ಊರಿನ ಎಲ್ಲರೂ ಕೂಡ ಸಂಸ್ಕೃತ ಮಾತಾಡ್ತಾರೆ. ಸಂಸ್ಕೃತದಲ್ಲಿ ಒಂದು ಗಾದೆ ಇದೆ. ವಿಷಯ ಏನಂತಂದರೆ, ಒಬ್ಬ ಬಹಳ ಈ ರೋಗ ರುಜಿನಗಳು ಬಹಳ ಇದ್ವು. ಒಂದು ಊರಿನಲ್ಲಿ, ಆ ಸಂಸ್ಕೃತ ಮಾತಾಡ್ತಕ್ಕಂಥ ಊರಿನಲ್ಲಿ ಒಬ್ಬ ನಾಟಿ ವೈದ್ಯ ಇದ್ದ. ಆ ನಾಟಿ ವೈದ್ಯ ಯಾರೇ ಬರಲಿ ಒಂದಷ್ಟು ಪೌಡ್ರ್ ಕೊಡೋರು. ಅದೊಂದಷ್ಟು ದಿನ ಆದಮೇಲೆ ಅವನು ವಾಸಿಯಾಗಿ ಹೋಗ್ತಿತ್ತು ಕಾಯಿಲೆ. ಸರಿ, ಆದರೆ ದೊಡ್ಡ ದೊಡ್ಡ ಕಾಯಿಲೆಗಳು ಆಗ್ತಿರ್ಲಿಲ್ಲ. ಆ ಊರಿನಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.